ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 239. ನಮ್ಮ ತಯಾರಕರೆಲ್ಲರೂ ಯೌವನಸ್ಥರು ಮತ್ತು ನಾವು ಇಂಗ್ಲೆಂಡ್ ಜೊತೆಗೆ ಸ್ಪರ್ಧಿಸಬೇಕಾದರೆ ಹಾಗಿದ್ದಲ್ಲಿ ನಿಮಗೂ ಸಹ ವಿದೇಶಿ ಸ್ಪರ್ಧೆಯ ಬಗ್ಗೆ ಅಳುಕಿದೆಯೋ? ನಾವು ಸಹ ಖಂಡಿತವಾಗಿ ಅದು ನಮಗೆ ಮಾತ್ರವೇ ವಾಸ್ತವವಾಗಿದೆ. ನಾನು ತೋರಿಸುವಂತೆ ನಮಗೆ ವಾರ್ತಾಪತ್ರಿಕೆಯ ಸ್ವಾತಂತ್ರ್ಯವಿಲ್ಲ ಮತ್ತು ಸಾರ್ವಜನಿಕ ಸಂಘಟನೆಗೆ ಸ್ವಾತಂತ್ರ್ಯವಿಲ್ಲ. ಬದಲಾಗಿ ನಿಮಗೆ ಎರಡಕ್ಕೂ ಸ್ವಾತಂತ್ರ್ಯವಿದೆ. ಹಾಗಾಗಿ ಪ್ರಸ್ತುತ ಆರ್ಥಿಕ ವ್ಯವಸ್ಥೆಯು ಬೇರೆಲ್ಲ ಕಡೆಗಿಂತಲೂ ಇಂಗ್ಲೆಂಡಲ್ಲಿ ದೃಢವಾಗಿಯೂ ಆಳವಾಗಿಯೂ ಬೇರೂರಿದೆ ಎಂದು ನಾನು ಪರಿಗಣಿಸುತ್ತಿದ್ದೇನೆ. ಅದಲ್ಲದೆ ನಮಗೆ ಅರಸರ ದೈವದತ್ತ ಬಲದ ಎದುರು ಹೋರಾಡಬೇಕಾಗಿದೆ ಮತ್ತು ಆಂಗ್ಲರಾದ ನೀವು 200 ವರ್ಷಗಳ ಹಿಂದೆಯೇ ದೈವದತ್ತ ಅರಸರ ಹಕ್ಕು ಸಿದ್ಧಾಂತ ಮತ್ತು ಸಾಮಾನ್ಯರ ರಾಜಕೀಯ ಸ್ವಾತಂತ್ರ್ಯವು ಜೊತೆಜೊತೆಗೆ ಇರಲು ಸಾಧ್ಯವಿಲ್ಲವೆಂದು ಕಂಡುಕೊಂಡಿದ್ದೀರಿ. ಹಾಗಿದ್ದರೆ ಶೀಘ್ರದಲ್ಲಿಯೇ ದೊಡ್ಡ ಬದಲಾವಣೆಗಳನ್ನು ಎದುರು ನೋಡುತ್ತಿದ್ದೀರಿ. ಹೌದು, ಜರ್ಮನಿಯಲ್ಲಿರುವ ಪ್ರಸ್ತುತ ವ್ಯವಸ್ಥೆಯು ಅತೃಪ್ತಿಯ ಕಾರಣವಾಗಿರುವುದರಿಂದ ಬದಲಾವಣೆ ಬರಲೇಬೇಕು. ಈಗ ಜರ್ಮನಿಯಲ್ಲಿ ಆರ್ಥಿಕ ಸ್ಥಾನದ ಬಗ್ಗೆ ಏನಾದರೂ ತಿಳಿಸಲು ಸಾಧ್ಯವೇ? ಇಲ್ಲಿ ನಮಗಿರುವಂತೆಯೇ ಅಲ್ಲಿ ನಿಮಗೆ ಕೃಷಿ ಸಮಸ್ಯೆ ಇದೆ. ಜರ್ಮನಿಯಲ್ಲಿ ನಮಗೆ 5 ಮಿಲಿಯನ್ ರೈತಾಪಿ ಮಾಲೀಕರಿದ್ದಾರೆ. ಅವರೆಲ್ಲರೂ ಆದಷ್ಟು ವೇಗವಾಗಿ ಹಾಳು ಮಾಡುತ್ತಾರೆ. ಪ್ರತಿಯೊಬ್ಬರೂ ನಾವು ಸಲಹೆಯಂತೆ ಈ ಮಾತನ್ನು ಹೇಳುತ್ತಿದ್ದೇನೆ. ಅವರ ಹಿಡುವಳಿ ಎಲ್ಲವೂ ಪೂರ್ಣ ಮೌಲ್ಯಕ್ಕಿಂತಲೂ ಹೆಚ್ಚಿನ ಬೆಲೆಗೆ ಅಡಮಾನವಾಗಿದೆ. ನಮ್ಮ ರೈತರು ಓಟ್ಸ್ ಮತ್ತು ರೈ ಹಿಟ್ಟಿನ ಬ್ರೆಡ್ ಸೇವಿಸುತ್ತಾರೆ, ಅಂದರೆ ಚೊಕ್ಕೆ, ಗೋಧಿ ಮತ್ತು ಬಾರ್ಲಿ. ವಾಸ್ತವವಾಗಿ ಜರ್ಮನಿಗಿಂತಲೂ ಇಂಗ್ಲೆಂಡ್ನಲ್ಲಿ ಎಲ್ಲಾ ತರದ ಆಹಾರವೂ ಅಗ್ಗವಾಗಿದೆ. ಮತ್ತು ನಿಮ್ಮ ತಯಾರಕರು? ಒಂದು ತಯಾರಕರ ದೇಶವಾಗಿ ನಾವೀಗಷ್ಟೇ ಪ್ರಾರಂಭಿಸಿದ್ದೇವೆ. ಪ್ರಸ್ತುತವಿರುವ ಕೈಗಾರಿಕಾ ವ್ಯವಸ್ಥೆಯು 1850ರಿಂದ ಪ್ರಾರಂಭವಾಗಿದೆ, ಆದರೆ ಅದರ ಫಲಿತಾಂಶವು ನಿಮ್ಮ ದೇಶಕ್ಕಿಂತಲೂ ಬಹಳ ಉತ್ತಮವಾಗಿದೆ. ನಾವು ತ್ವರಿತವಾಗಿ 2 ವರ್ಗಗಳಾಗಿ ವಿಭಜಿಸಿದ್ದೇವೆ. ಮೊದಲನೆಯದಾಗಿ ಶ್ರಮಜೀವಿಗಳು, ಎರಡನೆಯದಾಗಿ ಬಂಡವಾಳಶಾಹಿಗಳು ಹಾಗೂ ಭೂಮಾಲೀಕರು. ಆರ್ಥಿಕ ಪರಿಸ್ಥಿತಿಗಳು ನಮ್ಮ ಮಧ್ಯಮ ವರ್ಗದವರನ್ನು ಅಕ್ಷರಶಃ ತೊಡೆದುಹಾಕಿದೆ. ಅವರನ್ನು ಕೆಲಸಗಾರರ ವರ್ಗಕ್ಕೆ ಕೆಳದೂಡಲಾಗುವುದು. ಬೇರೆಲ್ಲದಕ್ಕಿಂತಲೂ ಇದಕ್ಕೆ ನಮ್ಮ ಪಾರ್ಟಿಯ ಅಸಾಧಾರಣ ಯಶಸ್ಸನ್ನು ತೋರಿಸುತ್ತೇವೆ. ನಿಮಗೆ ಇಂಗ್ಲೆಂಡಲ್ಲಿ ಇದ್ದಂತೆ ನಮಗೆ ಚುರುಕಾದ 2 ಪಕ್ಷಗಳಿಲ್ಲ ಎಂಬುದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನಮಗಾಗಿ ಏನಾದರೂ ದೊರಕುವುದಾದರೆ ಸಾಮಾಜಿಕ ಪ್ರಜಾಪ್ರಭುತ್ವ, ಅಂದರೆ ಸೋಷಿಯಲ್ ಡೆಮಾಕ್ರೆಟಿಕ್ ರಾದ ನಾವು ಯಾವ ಪಾರ್ಟಿಯೊಂದಿಗಾದರೂ ಕೆಲಸ ಮಾಡುವೆವು. ನಮಗೆ 3 ದೊಡ್ಡ ಪಕ್ಷಗಳಿವೆ, ಮಿಕ್ಕಾದವುಗಳನ್ನು ಪರಿಗಣಿಸಬೇಕಾಗಿಲ್ಲ. ನಮ್ಮ ಸಂಪ್ರದಾಯವಾದಿ ಮತ್ತು ಕ್ಯಾಥೋಲಿಕ್ ಕೇಂದ್ರ ಪಾರ್ಟಿಯು, ಅಂದರೆ ಕನ್ಸರ್ವೇಟಿವ್ಸ್ ಆ್ಯಂಡ್ ಕ್ಯಾಥೋಲಿಕ್ ಸೆಂಟರ್ ಪಾರ್ಟಿ. ನಮ್ಮ ಸಂಪ್ರದಾಯವಾದಿಗಳು, ಕನ್ಸರ್ವೇಟಿವ್ಸ್ಗಳು, ನಿಮಗಿಂತಲೂ ವಿಭಿನ್ನವಾಗಿದ್ದಾರೆ. ಅವರು ಊಳಿಗಮಾನ್ಯ ಪದ್ಧತಿ ಹಾಗೂ ಕೆಟ್ಟ ರೀತಿಯಲ್ಲಿ ಪ್ರತಿಕ್ರಿಯಿಸಲು ಹಿಂದಿರುಗಲು ಇಚ್ಛೆಯುಳ್ಳವರು. ಆರ್ಥಿಕ ಪರಿಸ್ಥಿತಿಗಳು ಕೇಂದ್ರದ ಪಾರ್ಟಿಯನ್ನು, ಅಂದರೆ ಸೆಂಟರ್ ಪಾರ್ಟಿಯನ್ನು ಒಡೆಯುತ್ತಿದೆ ಎಂದು ಒಂದು ಭಾಗ ನಮಗೆ ಹಿಂದಿರುಗುವುದು, ಉಳಿದದ್ದು ಸಂಪ್ರದಾಯವಾದಿಗಳು, ಅಂದರೆ ಕನ್ಸರ್ವೇಟಿವ್ಸ್ಗಳಿಗೆ ಹೋಗುವುದು. ನಂತರ ಏನಾಗುತ್ತದೆ ಎಂಬುದನ್ನು ನೋಡೋಣ. ಹೇರ್ ಲಿಬ್ನೆಕ್ಟ್ ಎಂಬಾತನು ಸಾಮಾಜಿಕ ಚಳುವಳಿಯ ಇತಿಹಾಸದ ಬಗ್ಗೆ ಮಾಹಿತಿಯೊಂದನ್ನೊದಗಿಸಿದನು. ಜರ್ಮನಿಯಲ್ಲಿ ಸೋಷಿಯಲ್ ಡೆಮಾಕ್ರಟಿಯು ಬೆಳವಣಿಗೆಯ ತೀವ್ರತೆಯು ಈ ದೇಶದ ಕೈಗಾರಿಕೆಯ ವಾಣಿಜ್ಯೀಕರಣ ಕಾರಣವಾಯಿತು, ಮತ್ತು ಜರ್ಮನಿಯು ವಾಣಿಜ್ಯ ಶ್ರೇಷ್ಠತೆಗಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸನ್ನು ಎದುರಿಸಬೇಕಾದ ತೀವ್ರವಾದ ಪೈಪೋಟಿ ಉಂಟಾಗಿದೆ.